ಒಬ್ಬ ರಾಜ ಇದ್ದರೆ ಅಥವಾ ಒಬ್ಬ ನಾಯಕನಿದ್ರೆ ಅವನ ಮಾತು ಎಲ್ಲರೂ ಕೂಡ ಕೇಳ್ಬೋದು. ಅಲ್ಲಿ ಎಲ್ಲರೂ ರಾಜರೇ ಇದ್ಬಿಟ್ರೆ, ಅಲ್ಲೆಲ್ಲರೂ ನಾಯಕರೇ ಇದ್ಬಿಟ್ರೆ ಯಾರು ಮಾತು ಕೇಳ್ತಾರೆ? ಅವ್ರಿಗೆ ಇಷ್ಟ ಬಂದಂಗೆ ಆಡ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ನ ಕಥೆನೂ ಹಾಗೆ ಆಗಿದೆ. ಎಲ್ಲರೂ ನಾಯಕರೇ, ಎಲ್ಲರೂ ರಾಜರೇ, ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಇಷ್ಟ ಬಂದಂಗೆ ಪೋಸ್ಟ್ ಹಾಕೋದು. ಅದರಲ್ಲಿರುವಂಥ ಒಬ್ಬರು ಸೀನಿಯರ್ ರಾಜರು ಹಾಗೆಲ್ಲ ಮಾಡಬೇಡ್ರಪ್ಪ ಅಂತ ಹೇಳಿದ ಮೇಲೆ ಹಾಂ ಹೌದು ಸರಿ ಅಂತ ಹೇಳ್ಬಿಟ್ಟು ತಿದ್ಕೊಳ್ಳೋದು, ಉಗಿಸ್ಕೊಳ್ಳೋವರೆಗೂ ಉಗಿಸ್ಕೊಂಬಿಡೋದು. ಏನರಪ್ಪ ಯಾವಾಗ ಕಲಿತೀರಾ ನೀವು? ನೋಡಿ ಈ ಸ್ಟೋರಿನ. ಇರಲಾರದವರು ಇರುವೆ ಬಿಟ್ಕೊಂಡ್ರು, ಕೈಗೆ ಗಾಯ. ಕಾಂಗ್ರೆಸ್ ಒಳಗೊಳಗೆ ಕೊತ ಮೋದಿ ವಿರುದ್ಧದ ಗಾಯಬ್ ಪೋಸ್ಟ್ ಡಿಲೀಟ್. ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನೀನು, ನೀತಿ ಹೇಳುವ ನೀನೇ ನೀತಿಯನ್ನ ಮುರಿದೆ. ಈ ಸಾಲು ಕಾಂಗ್ರೆಸ್ಗೆ ಹೇಳಿ ಮಾಡಿಸಿದಂತಿದೆ. ದೇಶದೊಳಗಿನ ವಿಚಾರಗಳಲ್ಲಿ ರಾಜಕೀಯ ಸಾವಿರ ಮಾಡಲಿ, ಆದರೆ ದೇಶದ ಆಂತರಿಕ ಭದ್ರತೆ, ನೆರೆಯ ದೇಶದ ಖ್ಯಾತಿಯ ವಿಚಾರದಲ್ಲಿ ರಾಜಿ ಆಗಬಾರ್ದು, ರಾಜಕೀಯವನ್ನ ಮಾಡಬಾರ್ದು. ಪೆಹಲ್ಗಾಮ್ ದಾಳಿ ವಿಚಾರದಲ್ಲಿ ಮೋದಿಯನ್ನ ಟೀಕಿಸುವ ಶರವೇಗದಲ್ಲಿ ಕಾಂಗ್ರೆಸ್ ಗಾಯಬ್ ಪೋಸ್ಟ್ ಅನ್ನ ಹಾಕಿ ಈಗ ಗಾಯಬ್ ಅಂತ ಹೇಳ್ತಿದೆ. ಇರ್ಲಾರ್ದವರು ಇರುವೆ ಬಿಟ್ಕೊಂಡು ತಕತೈ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಗಾಯಬ್ ಪೋಸ್ಟ್ ಅನ್ನ ಬಳಸಿಕೊಂಡು ರಂಗಿನಾಟ ಆಡಿದ ಪಾಕಿಸ್ತಾನ ಕೇಕೆ ಹಾಕ್ತಿದ್ದು ಕಾಂಗ್ರೆಸ್ಗೆ ಹಿಂಬೆಂಕಿಯಾಗಿದೆ. ಈ ಬೆನ್ನಲ್ಲೇ ಕಾಂಗ್ರೆಸ್ನ ಒಳಗೊಳಗೇನೆ ಕೊತ ಕುದಿತಾ ಇರುವ ಕೆಲ ನಾಯಕರ ಆಕ್ಷೇಪದಿಂದ ಗಾಯಬ್ ಪೋಸ್ಟ್ ಡಿಲೀಟ್ ಆಗಿದೆ. ಅಷ್ಟೇ ಅಲ್ಲ, ಎಲ್ಲಾ ನಾಯಕರು, ಪಿಸಿಸಿ ನಾಯಕರುಗಳು ಗಾಯಬ್ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಇರ್ಲಾರ್ದವರು ಇರುವೆ ಬಿಟ್ಕೊಂಡಂತೆ ತಕತೆಯನ್ನು ಕುಣಿಯುವ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ. ಮೋದಿಯವರನ್ನ ಟೀಕೆ ಮಾಡೋ ಬರದಲ್ಲಿ ಗಾಯಬ್ ಪೋಸ್ಟ್ ಅಂತ ಹಾಕದಂತ ಕಾಂಗ್ರೆಸ್ಗೆ ಈಗ ತಿರುಗುಬಾಣವಾಗಿದೆ. ಪಾಕಿಸ್ತಾನದಲ್ಲಿ ಗಾಯಬ್ ಪೋಸ್ಟ್ಗೆ ಕೇಕೆ ಹಾಕಿ ಅದನ್ನು ಸಂಭ್ರಮ ಪಡ್ತಾ ಇದ್ರು. ಈಗ ದೇಶದಲ್ಲಿ ಕಾಂಗ್ರೆಸ್ನ ವಿರುದ್ಧ ವ್ಯಾಪಕ ಟೀಕೆ, ಆಕ್ರೋಶ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಕಾಂಗ್ರೆಸ್ನ ಒಳಗಡೆ ಇರತಕ್ಕಂಥ ಕೆಲ ಸೀನಿಯರ್ಸ್ ಲೀಡರ್ಸ್ಗಳು ಕೂಡ ಈ ಒಂದು ಪೋಸ್ಟ್ಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ದೇಶದ ಭದ್ರತೆ ವಿಚಾರ ಬಂದಂತಹ ಸಂದರ್ಭದಲ್ಲಿ ರಾಜಕೀಯವನ್ನು ನಾವು ಹೊರಗಡೆ ಇರಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ರಾಜಕಾರಣ ಸರಿಯಲ್ಲ ಅನ್ನೋ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹಾಕಿರ್ತಕ್ಕಂಥ ಪೋಸ್ಟ್ ಏನಿತ್ತು, ಆ ಗಾಯಬ್ ಪೋಸ್ಟ್, ಅದನ್ನ ಡಿಲೀಟ್ ಮಾಡಿದ್ದಾರೆ. ಬಾಯಿಗೆ ಬಂದಂತೆ ಯಾರು ಮಾತನಾಡಬೇಡಿ, ಬಾಯಿ ಮುಚ್ಚಿ ಅಸ್ತ್ರ ಪ್ರಯೋಗಿಸಿ, ಎಐಸಿಸಿ ಎಚ್ಚರಿಕೆ. ಇನ್ನು ಕಾಂಗ್ರೆಸ್ ನಾಯಕರ ವಿವಾದಾತ್ಮಕ ಹೇಳಿಕೆಗಳು, ಪೋಸ್ಟ್ನಿಂದ ಎಐಸಿಸಿ ಹೈರಾಣ ಹೋಗಿದೆ. ಏನನ್ನ ಯಾರನ್ನ ಅಂತ ಸಮರ್ಥನೆ ಮಾಡ್ಕೊಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಪೆಹಲ್ಗಾಮ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿ ಮಾತನಾಡಿದ್ರು ಕಾಂಗ್ರೆಸ್ಗೆ ಕುತ್ತು ಎಂಬುದು ಗೊತ್ತಿದೆ. ಹಾಗಾಗಿ ಎಲ್ಲಾ ನಾಯಕರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬಹಿರಂಗ ಪತ್ರ ಬರೆದು ಎಚ್ಚರಿಕೆ ಕೊಟ್ಟಿದ್ದಾರೆ. ಪೆಹಲ್ಗಾಮ್ ವಿಚಾರದಲ್ಲಿ ಯಾರು ಅನಗತ್ಯ ಹೇಳಿಕೆ ಕೊಡಬಾರದು, ಕೊಟ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಪೆಹಲ್ಗಾಮ್ ದಾಳಿಯ ಬಳಿಕ ಕಾಂಗ್ರೆಸ್ ಒಂದು ನಿರ್ಣಯವನ್ನು ಕೈಗೊಂಡಿತ್ತು. ಅಂದರೆ ಆತುರಾತುರವಾಗಿ ಯಾವುದೇ ರೀತಿಯ ಗೊಂದಲಕಾರಿ ಹೇಳಿಕೆಯನ್ನು ದೇಶದ ಭದ್ರತೆ ವಿಚಾರದಲ್ಲಿ ಕೊಡಬಾರದು ಅಂತ. ದೇಶದಾದ್ಯಂತ ಕೆಲ ಕಾಂಗ್ರೆಸ್ನ ನಾಯಕರು ದಿನಕ್ಕೊಂದು ಹೇಳಿಕೆ, ಕ್ಷಣಕ್ಕೊಂದು ಹೇಳಿಕೆ, ಬೇರೆ ರೀತಿಯ ಅನಗತ್ಯ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಹಿಡಿದು ಸಚಿವ ತಿಮ್ಮಾಪುರ ಅವರ ತನಕ, ಜೊತೆಗೆ ದೇಶದ ಬೇರೆ ಕಡೆಗಳಿಂದಲೂ ಕೂಡ ಕೆಲ ಪ್ರಮುಖ ನಾಯಕರು ಅನಗತ್ಯ ಗೊಂದಲದ ಹೇಳಿಕೆಗಳನ್ನು ಕೊಟ್ಟಿದ್ರು. ಸಹಜವಾಗಿ ಇದು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗಿ ಪರಿಣಮಿಸಿತು. ಆ ಕಾರಣಕ್ಕೋಸ್ಕರವಾಗಿ ಈಗ ಎಐಸಿಸಿ ಎಂಟ್ರಿ ಕೊಟ್ಟಿದೆ. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದಾರೆ, ಬಹಿರಂಗ ಪತ್ರವನ್ನು ಬರೆದಿದ್ದಾರೆ. ಯಾರೂ ಕೂಡ ಬಾಯಿಗೆ ಬಂದಂತೆ ಮಾತನಾಡಬಾರದು, ಅನಗತ್ಯ ಗೊಂದಲದ ಹೇಳಿಕೆಗಳನ್ನು ಕೊಡಬಾರದು ಅಂತ ಖಡಕ್ ಆಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾದ್ರೆ ಎಐಸಿಸಿ ಸೂಚನೆಯನ್ನು ಎಲ್ಲ ನಾಯಕರು ಪಾಲಿಸ್ತಾರ? ಕಾದ್ ನೋಡಬೇಕಿದೆ. ಎಐಸಿಸಿ ನಾಯಕರಿಂದಲೂ ಡ್ಯಾಮೇಜ್ ಕಂಟ್ರೋಲ್ ಯತ್ನ, ಬಹಿರಂಗ ಹೇಳಿಕೆ ನೀಡಬೇಡಿ ಎಂಬ ಪತ್ರ ರಿಪೋಸ್ಟ್. ಪ್ರಧಾನಿ ಮೋದಿ ವಿರುದ್ಧ ಗಾಯಬ್ ಅಂತೇಳಿ ಟ್ವೀಟ್ ಮಾಡಿ ಮುಜುಗರಕ್ಕೊಳಗಾದ ಕಾಂಗ್ರೆಸ್ ತಾನು ಮಾಡಿದ ಪೋಸ್ಟ್ ಅನ್ನೇ ಗಾಯಬ್ ಮಾಡಿದೆ. ಇದರ ಬೆನ್ನಲ್ಲೇ ಪುನಃ ಅಂತಹ ಮುಜುಗರ ಆಗದಂತೆ, ಬಹಿರಂಗವಾಗಿ ಅಂತಹ ಪೋಸ್ಟ್ ಅನ್ನು ಮಾಡದಂತೆ ಪಕ್ಷದಿಂದಲೇ ಅಧಿಕೃತ ಪ್ರಕಟಣೆ ಹೊರಬಿದ್ದಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರಿಂದ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನವಾಗಿದೆ. ಪ್ರಧಾನಿ ಮೋದಿ ಗಾಯಬ್ ಎಂಬ ಪೋಸ್ಟ್ ಅನ್ನ ಎಲ್ಲ ಎಐಸಿಸಿಯ ಪ್ರಮುಖ ನಾಯಕರು ಹಂಚಿಕೊಂಡಿದ್ರು. ಇದೀಗ ಎಲ್ಲರೂ ಡಿಲೀಟ್ ಮಾಡಿದ್ದಾರೆ. ಇತ್ತ ಯಾರು ಸಹ ಇಂಥ ಪೋಸ್ಟ್ ಅನ್ನು ಮಾಡಬೇಡಿ ಅಂತ ಹೇಳಿ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ವೇಣುಗೋಪಾಲ್ ಅವರ ಪ್ರಕಟಣೆಯನ್ನ ರೀಪೋಸ್ಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರ ತಲೆಯಿಲ್ಲದ ಫೋಟೋವನ್ನ ಹಾಕಿ ಟ್ವೀಟ್ ಮಾಡಿದಂತ ಕಾಂಗ್ರೆಸ್ ಗಾಯಬ್ ಅನ್ನುವ ಮೂಲಕವಾಗಿ ವಿವಾದವನ್ನ ಸೃಷ್ಟಿಸಿತ್ತು. ವಿವಾದ ಹೆಚ್ಚಾಗ್ತದಂತೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂತಹ ಕಾಂಗ್ರೆಸ್ ತಮ್ಮೆಲ್ಲ ನಾಯಕರುಗಳಿಗೆ ಅದನ್ನ ಡಿಲೀಟ್ ಮಾಡಿ ಅನ್ನುವಂತ ಸೂಚನೆಯನ್ನು ಕೊಡೋದ್ರ ಜೊತೆಗೆ ಇನ್ನು ಮುಂದೆ ಅಂತಹ ವಿವಾದಾತ್ಮಕವಾದಂತಹ ಪೋಸ್ಟ್ಗಳನ್ನ ಯಾರು ಕೂಡ ಪೋಸ್ಟ್ ಮಾಡಬೇಡಿ ಅನ್ನುವಂತ ಸೂಚನೆಯನ್ನು ಕೂಡ ಹೊರಡಿಸಿದೆ. ಸ್ವತಃ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈ ಸೂಚನೆಯನ್ನು ಕೂಡ ರೀಟ್ವೀಟ್ ಮಾಡಿಕೊಂಡಿರುವಂತದ್ದು ಕೂಡ ಕಂಡುಬರ್ತದೆ. ಇದೆಲ್ಲದರ ಮಧ್ಯದಲ್ಲಿ ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಬೆಳವಣಿಗೆ ಗೊತ್ತಿಲ್ಲ ಅಂತ ಸ್ವತಃ ಖರ್ಗೆ ಅವರೇ ಹೇಳಿದ್ದಾರೆ. ನಾನು ಅದು ನೋಡಿಲ್ಲ, ಏನ್ ಹೇಳಿ. ಬಟ್ ಯಾವುದೇ ಒಂದು ವ್ಯಕ್ತಿಗೆ, ಯಾರೇ ಇರಲಿ, ಅವರು ಪ್ರೈಮ್ ಮಿನಿಸ್ಟರ್ ಇರಲಿ, ಬೇರೆಯವರು ಇರಲಿ, ಒಬ್ಬ ವ್ಯಕ್ತಿಗೆ ಅಥವಾ ಯಾವುದೇ ಮುಖಂಡರದು ಇಂಥ ಪ್ರತಿಷ್ಠೆಗೆ ಅಥವಾ ಇಮೇಜ್ಗೆ ಧಕ್ಕಿ ಬರ್ತಕ್ಕಂಥ ಕೆಲಸ ಮಾಡಬಾರ್ದು. ಅದನ್ನ ಚೆನ್ನಾಗಿಲ್ಲ, ಅವರೇ ಆಗ್ಲಿ ಅಥವಾ ನಮ್ಮವರೇ ಆಗ್ಲಿ, ಇದು ಸರಿಯಿಲ್ಲ.
ಇನ್ನು ಮೋದಿ ತಲೆ ಇಲ್ಲದ ಪೋಸ್ಟ್ ಮಾಡಿದ ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ತಲೆ ಇಲ್ಲ ಅಂತೇಳಿ ಬಿಂಬಿಸಲು ಹೋಗಿದ್ದಾರೆ. ಒಂದು ದೇಶದ ಪ್ರಧಾನಿಯವರನ್ನ ಈ ರೀತಿ ಬಿಂಬಿಸೋದು ಸರಿಯಲ್ಲ. ತಲೆ ಇಲ್ಲದ ಕಾಂಗ್ರೆಸ್ನವರು ಇದಕ್ಕಿಂತ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅಂತೇಳಿ ಪ್ರಶ್ನೆ ಮಾಡಿ ವ್ಯಂಗ್ಯವಾಡಿದ್ದಾರೆ. ಭಾರತದ ಪ್ರಧಾನಮಂತ್ರಿಯನ್ನ ಅವಹೇಳನ ಮಾಡುವ ರೀತಿಯಲ್ಲಿ ಅವರ ಶಿರವನ್ನ ತೆಗೆದು ಗಾಯಬ್ ಅಂತ ಹಾಕಿದ್ದಾರೆ. ಕಾಂಗ್ರೆಸ್ನವ್ರಿಗೆ ತಲೆ ಇಲ್ಲ ಅಂತ ಅವ್ರು ತೋರಿಸ್ಕೊಂಡಿದ್ದಾರೆ ಅಷ್ಟೇ. ತಲೆ ಇಲ್ಲದ ಕಾಂಗ್ರೆಸ್ನವರು ಇದಕ್ಕಿಂತ ಒಳ್ಳೆಯದನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅವರಿಗೆ ಕೆಲವರಿಗೆ ತಲೆನೇ ಇಲ್ಲ, ಕೆಲವರಿಗೆ ತಲೆ ಇದೆ ಮೆದುಳೇ ಇಲ್ಲ, ಕೆಲವರಿಗೆ ಮೆದುಳಿದೆ ನಾಲ್ಗೆಗೂ ಮೆದುಳಿಗೂ ಸಂಬಂಧವೇ ಇಲ್ಲ. ಏನೆಲ್ಲ ಮಾತಾಡ್ತಾರೆ ತಲೆ ಕೆಟ್ಟವರ ರೀತಿಯಲ್ಲಿ ಮಾತಾಡಿ. ಈಗ ತಲೆ ಇಲ್ಲ ಮೋದಿ ಅವರಿಗೆ ಅಂತಂದ್ರೆ ಗಾಯಬ್ ಆಗಿದೆಯಲ್ಲ. ಕಾಂಗ್ರೆಸ್ ಈ ದೇಶದಿಂದ ಗಾಯಬ್ ಆಗೋದು 100% ಸತ್ಯ ಅನ್ನೋದನ್ನ ಅವರು ಹೇಳ್ಕೊಂಡಿದ್ದಾರೆ. ಈಗ ಹೋಗ್ಲಿ, ಅಷ್ಟು ತಾಕತ್ತಿದ್ರೆ ನಿಮಗೆ ಆ ಚಿತ್ರವನ್ನ ಹಾಗೆ ಇಡಬೇಕಾಗಿತ್ತು, ಯಾಕೆ ಡಿಲೀಟ್ ಮಾಡಿದ್ರಿ? ಒಟ್ನಲ್ಲಿ ರಾಜಕೀಯ ರಣಮೇಳದಲ್ಲಿ ಮೋದಿ ಟಾರ್ಗೆಟ್ ಮಾಡಲು ಹೋದ ಗಾಯಾ ಪೋಸ್ಟ್ ಕಾಂಗ್ರೆಸ್ಗೆ ತಿರುಗುಬಾಣವಾಗಿದ್ದು, ಇದೆಲ್ಲ ಬೇಕಿತ್ತಾ ಎಂಬ ಪ್ರಶ್ನೆಗಳಿಗೆ ಕಾಂಗ್ರೆಸ್ ನಾಯಕರೇ ಆತ್ಮಾವಲೋಕನ ಮಾಡಿಕೊಳ್ಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.